ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾವು ತುಂಬಾ ದಿನದಿಂದ ವೆಯ್ಟ್ ಮಾಡಿದಂತ EDD ಡೇಟ್. ಇಟ್ ಮೀನ್ಸ್ ಇವತ್ತು ನಮ್ಮ ಅಕ್ಕಂದು ಆಲ್ಮೋಸ್ಟ್ 9 ಮಂತ್ ಕಂಪ್ಲೀಟ್ ಆಗ್ತಾ ಇದೆ. 1 ಡೇಗೆ ಇನ್ನೊಂದು ಡೇ ಅದ್ರೊಳಗೆ 9 ಮಂತ್ ಕಂಪ್ಲೀಟ್ ಆಗಿ 10 ಮಂತಿಗೆ ಬೀಳುತ್ತೆ. ಸೊ ಇವತ್ತು ಹಾಸ್ಪಿಟಲ್ ಚೆಕಪ್ಗೆ ಹೋಗಿದ್ದು. ಅವರು ಡಾಕ್ಟರ್ ಅಡ್ಮಿಷನ್ ಆಗಿ ಅಂತ ಹೇಳಿದ್ದಾರೆ. ಗಾಡ್ ಗ್ರೇಸ್, ಯಾವುದೇ ರೀತಿ ಬೇರೆ ತರ ಪ್ರಾಬ್ಲಮ್ಸ್ ಇಲ್ಲ. ಸ್ವಲ್ಪ BP ಹೈ ಇರೋದ್ರಿಂದ ಅಡ್ಮಿಷನ್ ಮಾಡ್ಬೋದು ಅಂಡ್ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅವಳು ಕೂಡ ನಾರ್ಮಲ್ ಡೆಲಿವರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲು. ನಾಳೆ ಮಂಗಳವಾರ ಚೌತಿ ಆಗಿರೋದ್ರಿಂದ ಒಳ್ಳೆ ದಿನ ಅಂತ ಅನ್ಕೊಂಡಿದೀವಿ. 10:30 ಮೇಲೆ ಆಗ್ಬೋದು ಅಂತ ಹೇಳಿದ್ದಾರೆ. ಶ್ಯಾನ್, ಒಂದು ನಿಮಿಷ ಮಾತಾಡ್ತಾ ಇದ್ದಾನೆ ಅವನು ಇಲ್ಲಿ. 2 ಮಿನಿಟ್ಸ್ ಬಂದೆ, 2 ನಿಮಿಷ. ನಾಳೆ 10:30 ಮೇಲೆ ಮಾರ್ನಿಂಗ್ ಯಾವಾಗ ಬೇಕಾದ್ರೂ ಆಗ್ಬೋದು ಅಂತ ಹೇಳಿದಾರೆ. ಸೊ ಅವಳಿಗೆ ನಾರ್ಮಲ್ ಆಗಿ ಪೇನ್ ಬಂದಿಲ್ಲ, ಡೆಲಿವರಿ ಪೇನ್ ಬಂದಿಲ್ಲ. ಸೊ ಜೆಲ್ ಅದು ಇದು ಪ್ರೊಸೀಜರ್ ಮುಖಾಂತರ ಪೇನ್ ಬರೋ ತರ ಮಾಡ್ತಾರೆ ಅಂತ ಹೇಳಿದ್ರೆ ನಾಳೆ 8 o'clock ಅಡ್ಮಿಷನ್ ಆಗ್ಬೇಕು. ಐ ಹೋಪ್ ನಾಳೆನೆ ಡೆಲಿವರಿ ಆದ್ರೆ ಖುಷಿ. ನಾಳೆನೂ ಆಗ್ಬೋದು, ಇಲ್ಲ ನಾಡಿದ್ದು ಆಗ್ಬೋದು, ಇಲ್ಲ ಹೇಳಕ್ ಆಗಲ್ಲ. ನಾವ್ ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಪಾಪುಗೋಸ್ಕರ. ಕೆಲವೊಂದಷ್ಟೇ ನನ್ ಮಗಂದು ಕ್ಲಾತ್ಸ್ ಏನಿತ್ತು ಅದನ್ನ ಎತ್ತಿಟ್ಟಿದೆ, ಇನ್ ಬಾಕಿದೆಲ್ಲ ತಗೋಬೇಕು. ಆನ್ಲೈನ್ ಶಾಪಿಂಗ್ ನಾನ್ ಮಾಡಿಲ್ಲ, ಬಿಕಾಸ್ ಆಫ್ ನಾನ್ ಪ್ರೆಗ್ನೆಂಟ್ ಇರುವಾಗ ಸ್ವಲ್ಪ ನನ್ ಕ್ಲಾತ್ಸ್ ಎಲ್ಲ ತರ್ಸ್ಕೊಂಡಿದ್ದೆ, ಪ್ಯಾಕೇಜ್ ಆತರ ಈ ತರ ಅಂತೆಲ್ಲ. ನನ್ಗೆ ಯಾಕೋ ಅದೆಲ್ಲ ಅಷ್ಟೊಂದು ಸ್ಯಾಟಿಸ್ಫೈ ಆಗಿರ್ಲಿಲ್ಲ. ನನ್ಗೆ ಅದು ಅಷ್ಟೊಂದು ಸ್ಯಾಟಿಸ್ಫೈ ಆಗ್ಲಿಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ ನ ಅಮೆಝಾನ್ ಅಲ್ಲಿ ತರ್ಸ್ಕೊಂಡಿದೀನಿ. ಇನ್ನು ಕೆಲವೊಂದು ಕಚ್ಚೆ ಬಟ್ಟೆ ಅದು ಇದು ಸ್ವಲ್ಪ ಬಟ್ಟೆಗಳು ಬೇಕು, ಅದನ್ನ ತಗೊಂಬರೋದಕ್ಕೆ ಅಂತ. ಯೂಶಲಿ ಮೈಸೂರಲ್ಲಿ ಇರೋರೆಲ್ಲಾರು ಆಲ್ಮೋಸ್ಟ್ ರಾಘವೇಂದ್ರ ಸ್ಟೋರ್ ಅಲ್ಲೇ ಶಾಪ್ ಮಾಡಿದ್ರೆ. ಸೊ ನನ್ ಮಗನ್ಗೂ ಕೂಡ ನಾನು ಅಲ್ಲೇ ಶಾಪ್ ಮಾಡಿದ್ದೆ, ಈಗ್ಲೂ ಅಲ್ಲೇ. ಸೊ ಬೆಳಿಗ್ಗೆನೆ ಹೋಗ್ಬೇಕು. ಅವಳದೆಲ್ಲ ಪ್ಯಾಕಿಂಗ್ ಆಗಿದೆ ಆಲ್ಮೋಸ್ಟ್. ಪಾಪುದು ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ತಗೊಬೇಕು. ಆಮೇಲೆ ಡೆಲಿವರಿ ಆದ್ಮೇಲೆ ಶಾಪ್ ಮಾಡೋದಕ್ಕೆ ಸಿಟಿಗೆಲ್ಲ ಬರೋದಕ್ಕೆ ಆಗಲ್ಲ ಅನ್ಸುತ್ತೆ. ಸೊ ಅದಕ್ಕೆ ಇವತ್ತು ಏನೇನ್ ಬೇಕೆಲ್ಲ ಶಾಪ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಏನ್ ಅನ್ಸ್ತಾ ಇದೆ? ನಾಳೆ ಚೆಕಪ್ ಆಗ್ತಿದ್ದೀನಲ್ಲ ಅದಕ್ಕೆ ಖುಷಿ. ನನ್ಗಂತೂ ತುಂಬಾ ಖುಷಿ ಇದೆ. ಬಾಯ್ ಆಗ್ಲಿ ಗರ್ಲ್ ಆಗ್ಲಿ ಯಾವ ಬೇಬಿ ಆದ್ರೂ ಖುಷಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಬ್ಲಾಗ್ ಮಾಡಕ್ ಬಿಡಲ್ಲ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಟ್ರಾಫಿಕ್ ಆಲ್ಮೋಸ್ಟ್ 8:50 ಆಗಿದೆ. ಅಂದ್ರೂ ಮೈಸೂರಲ್ಲಿ ಟ್ರಾಫಿಕ್ ಸರಿ ಇಲ್ಲ, ಓಪನ್ ಇದೆಯಲ್ಲ. ಇದು ನ್ಯೂ ಬಾರ್ನ್ ಸೈಜಾ? ಇದೇ ಸ್ಟಾರ್ಟಿಂಗ್ ಅಂತೀರಿ? ಸಾರಿ, ಇದು 2 ಇದೆಯಾ? ನೋ ಶಿಯಾನ್, ಸಿಂಗಲ್ ತಗೋಬಹುದು. ಸಿಂಗಲ್ಗೆ ಬೇರೆ ರೇಟ್, ಸಿಂಗಲ್ಗೆ ಸೆಪರೇಟ್ ರೇಟ್ ಹಾಕಿರಲಿಲ್ಲ, ಒಟ್ಟಿಗೆ ಏನಿಲ್ಲ. ಈ ಎಲ್ಲೋ ತೋರಿಸಿ, ಹೊಡಿತೀನಿ ಶಿಯಾನ್. ಇದು ಕೊಡಿ, ಅದು ತಗೋಬಿಡಿ. ಟ್ರಯಾಂಗಲ್ ಸರ್ ಇದಾ? ಪ್ರಿಂಟೆಡ್ ಟೈಪ್ ಅಲ್ಲಿ ಬರುತ್ತಲ್ಲ. ನಿಂಗೆ ಹಾ, ಈ ತರನೇ ನಾನು ಕೇಳ್ತಾ ಇರೋದು. ಇದ್ರಲ್ಲಿ ಈ ತರದಲ್ಲಿ ಪ್ರಿಂಟೆಡ್ ಇಲ್ವಾ? ಇದು 45 ರೂಪೀಸ್ ಏನೋ ಒಂದು. ಹೌದು, ನಾವು ತಗೊಂಡಿದ್ವಲ್ಲ ಅದು. ಇದೇ ಕೊಡಿ ಸರ್ ಪೂರ್ತಿ. ಚೆನ್ನಾಗಿ ಮಾಡಿ ಬಾಯ್ ಮಾಡಪ್ಪಂಗೆ. ಬಾಯ್ ಮಾಡ, ಹೋಗೋಣ. ಬಾಯ್ ಮಾಡು, ಬಾಯ್ ಮಾಡ್ಬಿಡು. ಗ್ರೇ ಎಲ್ಲೋ ಆ ತರ ಕೊಡಿ. ಓಕೆಲ್ಲ. ತರ ಕ್ಯಾಪ್ಸ್ ಇದೆಯಲ್ಲ ರೀ, ಇದೊಂದಿರ್ಲಿ ಬಿಡಿ ಹೊಸದು. ಎಲ್ಲರಿಗೂ ಬಾಯ್ ಮಾಡು. ನೀ ತಗೊಳ್ಳೋಣ. ಇದ್ರಲ್ಲಿ ಕಲರ್ಸ್ ಸರ್ ಕಂಪ್ಲೀಟ್ ಇದೆಲ್ಲ ಒಂದೇ ಸೆಟ್ ಅಲ್ಲಿ ಬರೋ ತರ ಕ್ಲಾತ್ ಇದೆಯಾ? ಇಟ್ ಮೀನ್ಸ್ ಹ್ಯಾಂಡ್ ಇದು ಕ್ಯಾಪ್ ಕ್ಲಾತ್ ಇದು ಬೇಡ ಸರ್. ಅಲ್ಲಿ ಇದೀಗ ನೋಡಿ, ಸೈನಿಕರದು ಸೆಟ್. ಹಲೋ, ಗುಡ್ ಮಾರ್ನಿಂಗ್.
ಬ್ಲಾಗ್ನ ನಾನು ಮಾರ್ನಿಂಗಿಂದ ಆ್ಯಂಡ್ ಅಗೇನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶಿಯಾನ್ ಇವಾಗಷ್ಟೇ ಎದ್ದಿದ್ದಾನೆ. ಗುಡ್ ಮಾರ್ನಿಂಗ್ ಮಗ್ನೇ. ಇವಾಗಷ್ಟೇ ಎದ್ದಿದ್ದಾನೆ. ಅಕ್ಕ ಹಾಸ್ಪಿಟ್ಲಿಗೆ ಹೊರಟ್ಲು. 8 o'clock ಅಡ್ಮಿಷನ್ ಇತ್ತು. ಅಕ್ಕ ಬಾವ ಮತ್ತು ಅಮ್ಮ ಎಲ್ಲ ಹೊರಟಿದ್ದಾರೆ. ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಹೊರಟಿದ್ದಾಳೆ. ಪಾಪ ನೈಟೆಲ್ಲ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅವಳು, ಫುಲ್ಲು ಟೆನ್ಷನಿಗೆ. ನೆನ್ನೆಲ್ಲ ಹೋಗಿ ಬೇಬಿಗೆ ಏನೇನು ಬೇಕಿತ್ತು, ಸ್ವಲ್ಪ ಹೊಸ ಪ್ರಾಡಕ್ಟ್ಸ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಬಂದಿದ್ದೀವಿ. ಈಗ ತಾಯಿದು ಮಗುದು ಇಬ್ರದ್ದು ಸಪ್ರೇಟ್ ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕು. ಆನ್ಲೈನದೆಲ್ಲ ನಾನು ಸ್ವಲ್ಪ ಪ್ರಿಫರ್ ಕಮ್ಮಿ ಮಾಡಿದ್ದೀನಿ. ಡೈರೆಕ್ಟಾಗಿ ನೋಡಿ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀವಿ. ಹಾಕಮ್ಮ ನೋಡಿದ್ದೀವಿ. ಶಿಯಾನ್ ಇರೋದ್ರಿಂದ ರಾಜೇಶಿಗೂ ಅರ್ಜೆಂಟ್ ಕೆಲಸಗಳಿದೆ. ಸೊ ಶಿಯಾನ್ ಒಬ್ಬನೇ ಇರ್ತಾನೆ ಮನೆಯಲ್ಲಿ. ಹಂಗಾಗಿ ಅವನು ಎದ್ದೇಳಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಈಗ ಅವನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ಐ ಹೋಪ್ ಬೇಗ ಅವಳಿಗೆ ಡೆಲಿವರಿ ಆಗಲಿ, ಜಾಸ್ತಿ ಪೇಯ್ನ್ ಆಗದೆ ಇರಲಿ. ತುಂಬ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ. ಈ ಜನ್ರೇಷನಲ್ಲಿ ನಾರ್ಮಲ್ ಡೆಲಿವರಿ ಅನ್ನೋದಂತೂ ಮೊದಲೇ ಎದುರ್ಕೊಂಡ್ಬಿಡ್ತಾರೆ ಸಿಕ್ಕಾಬಟ್ಟೆ. ಯಾಕೆಂದರೆ ಎಲ್ಲ ಈಗ ಒಂದು ಹೊಟ್ಟೆ ನೋವು ಬರಲಿ, ಏನೇ ಬರಲಿ, ಟ್ಯಾಬ್ಲೆಟ್ ತಲೆನೋವು ಬರಲಿ ಟ್ಯಾಬ್ಲೆಟ್, ಆ ಥರ ಕನ್ವರ್ಟ್ ಆಗಿಬಿಟ್ಟಿರ್ತಾರೆ. ಅವಳು ಕಮ್ಮಿ ಪೇಯ್ನ್ ತಿನ್ನೋದು, ಅಷ್ಟೊಂದು ಪೇಯ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವಳ ಕೈಯಲ್ಲಿ. ಆದಷ್ಟು ಬೇಗ ಡೆಲಿವರಿ ಆಗಲಿ ಅಂತ ಅಂದ್ಕೊತೀನಿ. ನಾನು ನೋಡೋಕ್ಕಾಗ್ತಾಯಿಲ್ಲ ಅವಳನ್ನ. ಆ್ಯಕ್ಚುಲಿ ತುಂಬ ಬೇರೆ ಥರನೇ ಫೀಲ್ ಆಗ್ತಾಯಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬೇಗ ಬೇಗ ಡೆಲಿವರಿ ಆಗ್ಬಿಡಲಿ. 2 days 3 days ಎಲ್ಲ ಪೇಯ್ನ್ ತೊಗೊಂಡು ಹೋಗದೇ ಇರಲಿ. ಅಮ್ಮ ಇದ್ದಾರೆ ಜೊತೆಯಲ್ಲಿ, ಹಾಗಾಗಿ ಸ್ವಲ್ಪ ಧೈರ್ಯ. ಅಪ್ಪ ಊರಿಂದ ಹೊರಟಿದ್ದಾರೆ. ಅವ್ರು ಕುಶಾಲನಗರಲ್ಲಿ ಇರೋದ್ರಿಂದ ಅವ್ರು ಬರಬೇಕು. ಬಂದಮೇಲೆ ನಾನೀಗ ಇನ್ನೊಂದು ಅವರಲ್ಲೆಲ್ಲ ಹೊರಡ್ತೀನಿ. ಧನುಗೆ ಕಾಲ್ ಮಾಡಿದ್ದೆ, ಅವಳು ರೆಡಿಯಾಗಿ ಹೊರಡ್ತೀನಿ ಅಂತ ಇದ್ದಾಳೆ. ಅವಳು ಬಂದಮೇಲೆ ಪಾಪು ನಾನು ಅವಳು 3 ಜನ ಆಟೋಲಿ ಹೊರಟೋಗ್ಬಿಡ್ತೀವಿ. ರಾಜೇಶ್ ಈಗಲೇ ಬರೋಕ್ಕಾಗಲ್ಲ, ಅವ್ರಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಆಮೇಲೆ ಬಂದು ಜಾಯಿನ್ ಆಗ್ತಾರೆ. ಬೇಗ ಬೇಗ ಪ್ಯಾಕ್ ಮಾಡೋಣ. ಹಾಯ್, ಹಾಸ್ಪಿಟಲ್ ಬ್ಯಾಗ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. 2 ಬ್ಯಾಗ್ಸ್ ತೊಗೊಂಡಿದ್ದೀನಿ. ವಾಷಬಲ್ ಬ್ಯಾಗ್ಸ್ ತೊಗೊಂಡಿದ್ದೀನಿ. ಬಿಕಾಸ್ ಹೆವಿ ಎಲ್ಲ ತೊಗೊಂಡೋಗೋದು ಬೇಡ, ವಾಪಸ್ ರಿಟರ್ನ್ ತರೋದಕ್ಕೆ ಹಿಂಸೆ ಆಗುತ್ತೆ ಅಂತ ಈ 2 ಬ್ಯಾಗ್ ಚೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನನಗೆ ಡೆಲಿವರಿ ತೊಗೊಂಡಿದ್ದ ಬ್ಯಾಗು, ಸೇಮ್ ಬ್ಯಾಗ್ ಯೂಸ್ ಮಾಡ್ತಿದ್ದೀನಿ. ಬನ್ನಿ ಪ್ಯಾಕ್ ಮಾಡೋಣ. ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ನಾನು ಈ ಥರ ಚೂಸ್ ಮಾಡಿದ್ದೀನಿ. ಇದು ಫುಲ್ ಪ್ಯಾಂಟೀಸ್ ಥರ ಬರುತ್ತೆ, ಓವರ್ಫ್ಲೋ ಇರುತ್ತೆ. ಈಗ ಡೆಲಿವರಿ ಆದಮೇಲೆ ತುಂಬಾ ಓವರ್ಫ್ಲೋ ಇರೋದ್ರಿಂದ ಈ ಥರ ತೊಗೊಂಡಿದ್ದೀನಿ. ಒಂದರಲ್ಲಿ 5 ಏನಿರುತ್ತೆ, 10 ಇದೆ ಟೋಟಲು. ಇದು ಬಿಟ್ಟು ಮತ್ತೆ ಎಕ್ಸ್ಟ್ರಾ 2 ಇದೆ. ಸದ್ಯಕ್ಕೆ ಹಾಸ್ಪಿಟಲಿಗೆ ಇದು ಸಾಕು ಅಂತ 2 ತೊಗೋತಾ ಇದ್ದೀನಿ. ಇದು ನಮ್ಮ ಅಕ್ಕ ಡಿಸ್ಚಾರ್ಜ್ ಆದಮೇಲೆ ಮನೆಗೆ ಬರೋದಕ್ಕೆ ಔಟ್ಫಿಟ್ ಅಂತ ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿದ್ಲು. ಇದೊಂದು ಔಟ್ಫಿಟ್ ತೊಗೋತಾ ಇದ್ದೀವಿ. ಇದೆಲ್ಲ ಫೀಡಿಂಗ್ ನೈಟೀಸ್ಗಳು, ಒಂದು ಫ್ರಾಕು ಮತ್ತು ನೈಟೀಸ್ಗಳು. ಇದೆಲ್ಲ ಕಂಪ್ಲೀಟ್ ಫೀಡಿಂಗ್ ಸಂಬಂಧಪಟ್ಟಂಗೆ ಆ್ಯಂಡ್ ಇದು ಫೀಡಿಂಗ್ ಶಾಲ್ ಥರ, ಇದು ಸ್ಟೋನ್ ಥರ. ಇಲ್ಲಿ ಬಟನ್ಸ್ ಬರುತ್ತೆ, ಬಟನ್ಸ್ ಬರುತ್ತೆ. ಈ ಥರ ವೇರ್ ಮಾಡಿಕೊಂಡು ಹುಕ್ ಹಾಕೊಬೋದು. ಇದು ಫೀಡಿಂಗ್ಗೆ ಕಂಫರ್ಟಬಲ್ ಆಗಿರುತ್ತೆ. ಇದು ನಾನು ಫೀಡ್ ಮಾಡುವಾಗ ತೊಗೊಂಡಿದ್ದು. ಸೊ ಇದೊಂದನ್ನು ತೊಗೊಂಡಿದ್ದೀನಿ. ಆ್ಯಂಡ್ 2 ಸ್ಟೋಲ್ ತೊಗೊಂಡಿದ್ದೀನಿ. ಒಂದು ಟವಲ್ ಅವಳಿಗೆ. ಈ ಕವರಲ್ಲಿ ಅವಳದು ಫೀಡಿಂಗ್ ಪ್ರೈಸಸ್ ಆ್ಯಂಡ್ ಪ್ಯಾಂಟೀಸ್ ಮತ್ತು ಹಾಟ್ ಬ್ಯಾಗು ಮತ್ತು ಈ ಥರ ತಲೆ ಕಟ್ಕೊಳ್ಳೋದು, ಇದೆಲ್ಲ ಆಲ್ರೆಡಿ ನನ್ನ ಹತ್ರನೇ ಇತ್ತು. ಸುಮ್ಮನೆ ಯಾಕೆ ವೇಸ್ಟ್ ಅನ್ನಿಸ್ತು. ಇನ್ನೊಂದು ಏನಂತಂದರೆ, ಈ ಸೀಸನ್ ಆದಮೇಲೆ ನೆಕ್ಸ್ಟ್ ಅವಳು ಯೂಸ್ ಮಾಡಲ್ಲ ಆಫ್ಟರ್ 6 months. ಸೊ ಮತ್ತೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ ನನಗೆ ಏನಿತ್ತು ಅದು ಆಲ್ಮೋಸ್ಟ್ ಅಡ್ಜಸ್ಟ್ ಮಾಡಿದ್ದೀವಿ. ಆ್ಯಂಡ್ ಇದು ಶಿಯಾಂದು ಬ್ಲ್ಯಾಂಕೆಟ್, ಬೇಬಿ ಬ್ಲ್ಯಾಂಕೆಟ್. ತುಂಬ ಚೆನ್ನಾಗಿದೆ. ಇದು ಏನೂ ಆಗಿಲ್ಲ. ಇದೆಲ್ಲ ಅವನು 4 to 5 months ಇದ್ದಾಗ ಸ್ವಲ್ಪ ಬೆಚ್ಚಗಿರುತ್ತೆ ಅಂತ, ವೆದರ್ ಕೋಲ್ಡ್ ಇರೋದ್ರಿಂದ ಪಾಪುಗೆ ಕೋಲ್ಡ್ ಆಗಬಾರ್ದು ಅಂತ ಇದನ್ನು ತೊಗೋತಾ ಇದ್ದೀನಿ. ಇದು ಪಾಪು ರಿಸೀವ್ ಮಾಡೋದು. ಇದು ಸ್ವಲ್ಪ ಮಗುಗೆ ಬೆಚ್ಚಗಿರುತ್ತೆ. ಇದು ಶಿಯಾಂದು. ಯಾವುದೋ ಪಾಪು ಹೇಳ್ತಾ ಇದೆ. ನಮ್ಮ ಪಾಪುನ ನಾಳೆಯಿಂದ ಅಳುತ್ತೆ. ಆ್ಯಂಡ್ ಇದು ಪಾಪುಗೆ ಹೊಸ ಟವಲ್. ಇದು ಒಂದು ನಿನ್ನೆ ರಾಘವೇಂದ್ರ ಸ್ಟೋರ್ಸಲ್ಲಿ ಶಾಪ್ ಮಾಡಿದ್ದಿದ್ದೆಲ್ಲ. ಇದು 395 ಏನೋ ಬೀಳ್ತು. ಇದೊಂದು ಮತ್ತು ಬೇಬಿ ರಿಸೀವರ್ ಒಂದು, ಇದು
ಸ್ವಾಡಲ್ ಕ್ಲಾತ್ ಇದೊಂದು ಪರ್ಚೇಸ್ ಮಾಡಿದೆ, ಹೊಸದು ಇರಲಿ ಎಲ್ಲನೂ ಹಳೆದ ಬೇಡ ಅಂತ. ಇದೊಂದು ಇಷ್ಟ ಆಯಿತು ಕಲರ್ಸು, ಇದನ್ನು ಪರ್ಚೇಸ್ ಮಾಡಿದೆ. ಬೇಬಿ ಬ್ಲ್ಯಾಂಕೆಟ್ಸು ಮತ್ತು ಆ್ಯಂಡ್ ಅಗೇನ್ ಸ್ವಾಡಲ್ಲು ಬೇಬಿ ರ್ಯಾಪ್ ಮಾಡೋದಕ್ಕೆ. 2 ಡ್ರೈ ಶೀಟು, ಇದು ಕೂಡ ಶಿಯಾಂದು ಹೊಸದಿದೆ ಆ್ಯಕ್ಚುಲಿ. ಇದಿದೆ, ಇದು ಮನೆಗೆ ಬಂದಮೇಲೆ ಯೂಸ್ ಮಾಡ್ಕೊಳ್ಳೋಣ ಬೇಡ ಅಂತ. ಇದೆರಡು. ಇದು ಕಂಪ್ಲೀಟ್ಸ್ ಲಂಗೋಟಿಗಳು. ಇದೆಲ್ಲ ನಾನು ಆನ್ಲೈನಲ್ಲಿ ತರಿಸಿದ್ದು. ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ. ಈಚ್ 20 ರುಪೀಸ್ ಏನೋ ಬೀಳ್ತು ಇದು. ಇದು ರಾಘವೇಂದ್ರ ಸ್ಟೋರ್ಸಲ್ಲಿ ತರಿಸಿದ್ದು. ಈಚ್ 28 ಏನೋ ಬೀಳ್ತು ಇದು ಅನಿಸುತ್ತೆ, 28 to 24. ತುಂಬ ಚೆನ್ನಾಗಿದೆ ಇದು ಕಂಪೇರ್ ಮಾಡಿದ್ರೆ ಇದು ಮಚ್ ಬೆಟರ್. ತುಂಬ ಕರ್ಚೀಫ್ ಬೇಕಾಗುತ್ತೆ ನ್ಯೂ ಬಾರ್ನ್ ಬೇಬಿಗೆ. ಸೊ ಇದು ಹಾಲೆಲ್ಲ ಕಕ್ಕೋತಾ ಇರ್ತಾರೆ ಮಕ್ಕಳು, ಅದಕ್ಕೋಸ್ಕರ ಕರ್ಚೀಫು. ಸಾಕ್ಸ್ ಆ್ಯಂಡ್ ಇದೇ ನನ್ನ ಮಗನಿಗೆ ನಾನು ಯೂಸ್ ಮಾಡಿದ್ದು ವೈಪರ್ಸು. 2 ವೈಪರ್ ತೊಗೊಂಡಿದ್ದೀನಿ ಸದ್ಯಕ್ಕೆ. ಮೇಲ್ಗಡೆ ಟಾಪ್ಸು ಕಟ್ಟೋ ಥರ ತೊಗೊಂಡಿದ್ದೀನಿ. ಎಳೆ ಮಕ್ಕಳಿರೋದ್ರಿಂದ ತುಂಬ ಕೈ ಹಿಂಗೆ ಅಪ್ ಮಾಡೋ ಥರ, ಹಿಂಗೆ ಮೇಲಿಂದ ಹಾಕೋ ಥರ ಎಲ್ಲ ಪರ್ಚೇಸ್ ಮಾಡಬಾರ್ದು. ನನಗೆ ಗೊತ್ತಿರೋಂಗೆ ಇದೆಲ್ಲ ಬೋನ್ಸ್ ಎಲ್ಲ ತುಂಬ ಸಾಫ್ಟ್ ಇರುತ್ತೆ. ಸೊ ದಟ್ ಈ ಥರ ಟೈಯಿಂಗ್ ತೊಗೊಂಡ್ರೆ ಮಚ್ ಬೆಟರ್ ಇದು. ಆ್ಯಕ್ಚುಲಿ ನಾನು ನನ್ನ ಮಗನಿಗೆ ಕಂಪ್ಲೀಟ್ ಮೈಲೋ ಬ್ರ್ಯಾಂಡ್ ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ ಡೈಪರ್ಸು. ನಾನು ಆರ್ಡ್ರ್ ಮಾಡಿದ್ದೆ, ಮನೇಲಿ ಇಲ್ಲದೆ ಇರೋದ್ರ ಕಾರಣ ಅದು ಐಟಮ್ ಬಂದು ರಿಟರ್ನ್ ಹೋಗಿದೆ. ಎಮರ್ಜೆನ್ಸಿಗೆ ಇದು ನಾನಿಲ್ಲ ಬ್ಲಿಂಕಿಟಲ್ಲಿ ಯಾವುದೋ ಬ್ರ್ಯಾಂಡ್ ತರಿಸ್ಕೊಂಡಿದ್ದೀನಿ. ಅಗೇನ್ ಮತ್ತೆ ಆರ್ಡರ್ ಮಾಡಬೇಕು. ಬೇಬಿ ಗ್ರೂಮಿಂಗ್ ಪ್ರಾಡಕ್ಟು ತುಂಬ ಕ್ಯೂಟ್ ಅನಿಸ್ತು. ಲವ್ ಕಪ್ಪ ತರಿಸ್ಕೊಂಡೆ. ಶಿಯಾನಿಗೆ ಬೇರೆ ಯಾವುದೋ ಬ್ರ್ಯಾಂಡ್ ತೊಗೊಂಡಿದ್ದೆ, ಇದು ತುಂಬ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ಸಾಕ್ಸ್, ಬೂಟೀಸ್, ಇದು ಸಾಕ್ಸ್ ಆ್ಯಂಡ್ ಇದೆರಡೂ ಇರುತ್ತೆ. ಇನ್ನೊಂದು ಅಗೇನ್ ಸಾಕ್ಸ್ ಆ್ಯಂಡ್ ಇದು ಬೂಟೀಸ್, ಇದೆರಡು ಪ್ಯಾಕೆಟ್ ತೊಗೊಂಡಿದ್ದೀನಿ, 2 ಪೇರು ಇದೆ. ಆಲ್ಮೋಸ್ಟ್ ಶಿಯಾನ್ ಎಲ್ಲ ಇದೆ. ಹೊಸದು ಇರಲಿ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ತೊಗೊಂಡಿದ್ದೀನಿ. ಪಾಪುನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ಮನೆಗೆ ಕರ್ಕೊಂಬರೋದಕ್ಕೆ, ವೆಲ್ಕಮ್ ಮಾಡೋದಕ್ಕೆ ಕ್ಯೂಟ್ ಒಂದು ಡ್ರೆಸ್ ತೊಗೊಂಡೆ. ತುಂಬ ಇಷ್ಟ ಆಯಿತು. ಇದು ಕಾಲೆಲ್ಲ ಫುಲ್ ಕವರ್ ಆಗುತ್ತೆ, ಇಲ್ಲಿ ಹ್ಯಾಂಡ್ ಕೂಡ ಕವರ್ ಮಾಡ್ಕೋಬೋದು. ಈ ಥರ ತುಂಬ ಚೆನ್ನಾಗಿದೆ ಅನಿಸ್ತು. ನನ್ನ ಮಗನಿಗೆ ನಾನೊಂದು 2 ಈ ಥರ ತೊಗೊಂಡಿದ್ದೆ, ಅದನ್ನೇ ವೇರ್ ಮಾಡ್ತಿದ್ದೆ ನಾನು. ರಾಘವೇಂದ್ರ ಸ್ಟೋರ್ಸಲ್ಲಿ ತೊಗೊಂಡು, ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದು ಕ್ಯೂಟ್ ಕ್ಯಾಪ್. ಬೇಬಿದು ಕೆಲವೊಂದು ಪ್ರಾಡಕ್ಟ್ ಈ ಥರ ಒಂದು ಪೌಚಲ್ಲಿ ಹಾಕ್ಕೊಂಡಿದ್ದೀನಿ. ಇದು ನನ್ನ ಸಿಸ್ಟರ್ದು. ಆ್ಯಂಡ್ ಇದು ಕೊಬ್ಬರಿ ಎಣ್ಣೆ. ಪಾಪು ಹುಟ್ಟಿದ ತಕ್ಷಣ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೇಳ್ತಾರೆ. ಸೊ ಅದಕ್ಕೊಂದಕ್ಕೆ ಇದು ಎಕ್ಸ್ಟ್ರಾ ನಾನು ಇಲ್ಲೇ ತೊಗೊಬಿಟ್ಟಿದ್ದೀನಿ, ಅಲ್ಲೋಗಿ ಸರ್ಕಸ್ ಮಾಡೋದು ಬೇಡ ಅಂತ. ಡೈಪರ್ಸಿಗೆ ಮತ್ತು ರಿಸೀವಿಂಗ್ ಕ್ಲಾತಿಗೆ ಬ್ಯಾಗ್ ಸಾಕಾಗಿಲ್ಲ. ಇನ್ನೊಂದು ಬ್ಯಾಗ್ ಒಳಗಡೆ ಎರಡನ್ನೂ ಹಾಕೋಬೇಕು. ಇಷ್ಟು ಇನ್ನೊಂದು ಬ್ಯಾಗ್ ಕವರ್ ಅಥವಾ ಏನಾದರೂ ಬ್ಯಾಗ್ ಒಳಗಡೆ ಹಾಕ್ಕೊಂಡ್ರೆ ಇಷ್ಟು ಪ್ಯಾಕಿಂಗ್ ಮುಗಿಯುತ್ತೆ. ಇದಾಗಿತ್ತು ಈ ಬ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.